ಇನ್ನು ನಿನ್ನೆ ಹಾಸನದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಒಂದು ಕೊಲೆ ನಡೆದಿತ್ತು. ಹೆಂಡತಿಯನ್ನ ಗಂಡನೇ ಕೊಲೆ ಮಾಡಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದಷ್ಟು ಅಪ್ಡೇಟ್ಸ್ ಇದೆ, ನೋಡೋಣ. ಹಾಸನ ಎಸ್ಪಿ ಕಚೇರಿ ಆವರಣದಲ್ಲಿ ನಡೆದಂತಹ ಕೊಲೆ ಪ್ರಕರಣ. ಆರೋಪಿಯ ನಿವಾಸದ ಎದುರು ಮಮತಾ ಶವ ಇಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ ಪೋಷಕರು. ಇವತ್ತು ಸುಮ್ಮನೆ ಬಿಟ್ಟಿಲ್ಲ ಅವರು. ಹೊಯ್ಸಳ ನಗರದಲ್ಲಿದೆ ಕಾನ್ಸ್ಟೇಬಲ್ ಲೋಕನಾಥ್ ಅವರ ಮನೆ. ಸೊ ಕೊಲೆಯಾದ ಮಮತಾ ಪೋಷಕರು ಮತ್ತು ಸಂಬಂಧಿಕರು ಡೆಡ್ ಬಾಡಿಯನ್ನು ಈ ಲೋಕನಾಥ್ ಮನೆ ಮುಂದೆ ತಂದಿಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ಆರೋಪಿ ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪ ಮಾಡಿದ್ದಾರೆ. ಅಕ್ರಮ ಸಂಬಂಧದ ಮಹಿಳೆ ಮೇಲೆ ಕೇಸ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ಆಗದ ಕಾರಣನೇ ಅದು, ಅವನಿಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಒಂದು ಕಂಪ್ಲೇಂಟ್ ಕೊಟ್ಟು, ಯಾಕೆಂದರೆ ಆತನು ಕಾನ್ಸ್ಟೇಬಲ್ಲೇ ಲೋಕನಾಥ್, ಒಂದು ಕಂಪ್ಲೇಂಟ್ ಕೊಟ್ಟು, ಒಂದು ಕಡೆ ಕೊಲೆ, ಇನ್ನೊಂದು ಕಡೆ ಅಕ್ರಮ ಸಂಬಂಧದ್ದು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟು ಕೊಟ್ಟರೆ ಇನ್ನೊಂದು ಎನ್ಕ್ವೈರಿ ಆಗುತ್ತೆ. ಹೇಳಿದ್ಲು ನಾನು ಕಳಿಸ್ಬಿಡ ಕಣೆ ವಾಪಸ್ಸು. 3 ತಿಂಗಳಿಂದೇನು ಹಿಂಗೆ ಹೊಡೆದು ಕಳಿಸಿದ್ದ, ಇದೇ ರೋಡಲ್ಲಿ ಹೊಡೆದಿದ್ದ. ಯಾರು ಅವಳಿಗೆ ಇದು ಮಾಡಿಲ್ಲ. ಓಡ್ ಬಂದಿದ್ಲು ಬೆಂಗಳೂರು ನನ್ನ ಹತ್ರ. 1 ವಾರ ಇಟ್ಕೊಂಡು ಸಮಾಧಾನ ಮಾಡಿ ಕಳಿಸ್ದೆ, ಮತ್ತೂ ಇಲ್ಲ. 10 ವರ್ಷದಿಂದ ಇದೆ ಹೊಡೆಯೋದು 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 ಹೊಡೆಯೋದು. ನಾನು ಏನೇ ಮಾಡಲಿ ಮಮತಾ ಈಗ? ನಾನು ಕಳಿಸ್ಬೇಡ ಕಣೆ ಮದು ಅಂದಲ್ಲೇ. ಒಡವೆ ಬೇಕು ಅಂತ ಕೊಟ್ವಿ, ದುಡ್ಡು ಬೇಕು ಅಂತ ಕೊಟ್ವಿ, ಮನೆ ಕಟ್ಟಕ್ಕೆ ಕೇಳ್ದ, ಅದಕ್ಕೂ ಕೊಟ್ವಿ. ಅವಳು ಪಾರ್ಲರ್ ಎಲ್ಲ ಮಾಡಿ ಅಷ್ಟೆಲ್ಲ ದುಡ್ಡು ಎಲ್ಲಾನು ಮಾಡಿದ್ಲು. 8 ವರ್ಷದಿಂದ ಅವಳು ಯಾರೋ ಮೋಹನ್ ಕುಮಾರಿ ಅಂತ ಅವಳು ಕಲೀಗು, ಅವಳ ಜೊತೆ ಅಫೇರು ಎಲ್ಲ ಮಾತಾಡಿ ಮಾಡಿ ಎಲ್ಲ ಬಿಡಿಸಿ ಮಧ್ಯದಲ್ಲಿ ಮತ್ತೆ ಇವಾಗ ಮತ್ತೆ ಸ್ಟಾರ್ಟು. ನಿನ್ನೆ ರಾತ್ರಿ 9:30 ಮನೆಗೆ ಬಂದ ಕೊಲೆಗಾರ. ಬಂದಿದ ತಕ್ಷಣ ಅಮ್ಮನ ಸ್ಕೂಟಿ ಗುದ್ದಿಸ್ದ ಬೇಕಂತ. ಬಂದ್ಬಿಟ್ಟು ಜೋರಾಗಿ ಡೋರೆಲ್ಲ ತೊಡ್ದ. ಆಮೇಲೆ ಹೆಲ್ಮೆಟ್ ತೊಗೊಂಡು ಮೇಲೆ ಬಂದ. ಹೊಡಿಯಂಗೆ ಬಂದ. ನಾನು ನನ್ನ ತಮ್ಮ ಹಿಡ್ಕೊಬಿಡಿ. ಆಮೇಲೆ ಜಾಸ್ತಿ ಬ್ಯಾಟ್ ತೊಗೊಂಡು ಬಂದ. ಮರದಿ ರಾತ್ರಿ ಎಲ್ಲ ಹೊಡೆದಿದ್ದಾನೆ. ಇಲ್ಲ ಅಮ್ಮ, ನಾನು 8-9 ವರ್ಷ ಇದ್ದಾಗ ಅಮ್ಮ ಮೋಹನಕುಮಾರಿ ಸವಾಸ ಬೇಡ ಸುಮ್ಮನೆ ಬಿಟ್ಟುಬಿಡು ಅಂತ ಹೇಳಿದಾಗ ಅಮ್ಮಂಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ನನ್ನೆ ಬೆಳಗ್ಗೆ ಗಲಾಟೆ ಮಾಡ್ದ. ಅದಕ್ಕಮ್ಮ SP ಆಫೀಸಿಗೆ ಹೋಗಿ ಬರ್ತೀನಿ, ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಆಮೇಲೆ ಕೊಲೆಗಾರನಿಗೆ ಫೋನ್ ಬಂತು ಸ್ಟೇಷನ್ನಿಂದ. ಅವನು ನನಗೆ ಹೇಳೋದ, ನಾನಿದ್ರು ಇಲ್ಲಿ ನೀವು ಓದೋದಿರ್ಬೇಕು, ನಮ್ಮಿಬ್ರಲ್ಲಿ ಯಾರಾದ್ರೂ ಇದೆ ಸಾಯಿಸ್ತೀನಿ ಅದೆಲ್ಲ ಹೇಳ್ಬಿಟ್ಟು ಹೋದ. ನಿನ್ನೆ ರಾತ್ರಿ ಅವಳ ಅಕ್ರ ಸಂಬಂಧ ಇಟ್ಕೊಂಡು ನೀವು ಅವಳ ಮೋಹನ್ ಕುಮಾರಿ ಅಂತ ಆಳಂತೆ. ಅವಳೇನಾರ ಮಾಡಿ ಅರೆಸ್ಟ್ ಮಾಡನೇ ಬೇಕು ನೋಡಿ ಸ್ವಾಮಿ. ನಮಗೆ ನನ್ನ ಮಗಿನ ಜೂನ್ಗೆ ಅವಳೇ ಹೊಡಿಯಕ್ಕನಪ್ಪ. ಏನು ಮಾಡೋದಪ್ಪ ಇವತ್ತು ನನ್ನ ಮಗಿನ ಸ್ಥಿತಿ ಹಿಂಗಾಗೋತು. ನನ್ನ ಮಕ್ಕಳು ನೋಡ್ರಪ್ಪ ಎಲ್ಲವ ಏನಾರ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅವಳನ್ನ ಮಾತ್ರ ಬಿಡಬೇಡಿ, ಅರೆಸ್ಟ್ ಮಾಡನೇ ಬೇಕು ಅವಳನ್ನ. ಅದೇನು ಮಾಡ್ತಾರೆ ಮಾಡಿ ಇನ್ನೂ ಸಂಸಾರ ತೆಗಿತಾಳೆ, 108 ಸಂಸಾರನೂ ತೆಗಿತಾಳೆ ಸ್ವಾಮಿ. ನನ್ನ ಮಗಿನ ಸಂಸಾರ ತೆಗೆದಂಗೆ ಇನ್ನೊಬ್ಬರನ್ನೂ ತೆಗಿತಾಳೆ. ಅವಳನ್ನ ಇದು ಮಾಡನೇ ಬೇಕು ಸ್ವಾಮಿ ನನಗೆ. ಓಕೆ, ಮಮತಾ ಅವರ ತಂದೆ, ಮಮತಾ ಮಗ, ಪಾಪ ಮಗನ ದುಃಖವನ್ನು ನೋಡೋದಕ್ಕಾಗ್ತಾ ಇಲ್ಲ. 2 ಗಂಡು ಮಕ್ಕಳು, ಯಾಕಬೇಕು ಇಂಥವ್ರಿಗೆಲ್ಲ ಸಂಸಾರ ಅಂತ. ಆ ಥರ ತೀರಾ ಆಗೋದೇ ಇಲ್ಲ ಅಂದಿದ್ರೆ ಒಂದು ಡೈವರ್ಸ್ ಕೊಟ್ಬಿಟ್ಟು ಬೇಕಾದರೆ ಬೇರೆ ಮದುವೆ ಆಗ್ಬೋದಾಗಿತ್ತು. ಬಟ್ ಈ ಥರ ನೋಡಿ, ಈಗ ಒಂದು ಕಡೆ ತಂದೆ ಜೈಲು, ತಾಯಿ ಸಾವು, ಈ ಮಕ್ಕಳು ನೋಡ್ಕೊಳ್ಳೋರು ಯಾರು? ಇನ್ನೂ PUC ಓದ್ತಾ ಇರೋ ಮಕ್ಕಳು ಅಂತ ಅನಿಸುತ್ತೆ. ಬಟ್ ಕುಟುಂಬ ಸಂಸಾರದಲ್ಲಿ ಒಬ್ಬರು ಸರಿ ಇಲ್ಲ ಅಂತಂದ್ರೂ ಕೂಡ ಆ ಸಂಸಾರ ಸರಿ ಹೋಗಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದು.